ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹೇಳಿ ಸರ್. ಸರ್ ನಮಸ್ತೆ. ಹಾಂ ನಮಸ್ಕಾರ ಸರ್. ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳ್ಸ್ಕೊಡಿದ್ರಿ ಸೇಲ್ಗಿದೆ ಅಂತ. ಹಾಂ ಹೌದು ಸರ್, ಐತೆ ಸರ್. ಏನೈತ್ರಿ ಮಾಡಲು? 2012 ರೀ. 2012 ಮಾಡಲ್ ಐತ್ರಿ. ಹ್ಞೂ ಸರ್. ಓಕೆ ಸರ್, ತಾವು ಓನರ್ ಎಷ್ಟಾಗಿದ್ರಿ ಗಾಡಿಗೆ? ನಾವು 7ನೇ ಓನರ್ ಸರ್. ಗಾಡಿ ತೊಗೊಳೋರು 8 ಓನರ್ ಆಗ್ತಾರೆ. ಹೌದು ಸರ್. ರನ್ನಿಂಗ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ರನ್ನಿಂಗು ಅದು ನೆನಪಿಲ್ಲ ಸರ್, ಅದು 71,000ನೇ ಆಗಿರ್ಬೇಕು ಸರ್ ಅದು. ಹೌದ್ರಾ? ಹ್ಞೂ ಸರ್. ಓಕೆ. ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡ್ದು ಸ್ಟೇಪ್ನಿ ಇದೆ ಟೈರು? ಹಾಂ ಎಲ್ಲ ಚೆನ್ನಾಗಿದೆ ಸರ್. ಅಂದ್ರೆ ಚೆನ್ನಾಗಿದೆ ಅಂದ್ರೆ ಒಂದು 50ರಿಂದ 60% ತನಕ ಐತ್ರಿ? ಹಾಂ 60% ಐತೆ ಸರ್. ಓಕೆ. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ ಸರ್? ಎಲ್ಲ ಚೆನ್ನಾಗಿದೆ ಸರ್. ಓಕೆ. ಅಂದ್ರೆ ಇಂಜನ್ ಕಂಡೀಷನ್ ಸರ್, ಅಂದ್ರೆ ಸಿವಿಲ್ಡ್ ಇಂಜಿನ್ ಇರೋದು, ಏನು ಕೆಲಸ ಆಗೈತೆ ರೀ ಆಲ್ರೆಡಿ? ಇಲ್ಲ ಸೀಲ್ಡ್ ಇದೆಯಾ ಸರ್. ಕೆಲ್ಸಕ್ಕೆ ಬಂದಿಲ್ಲ ರೀ ಇನ್ನೂವರೆಗೂ? ಇನ್ನೂ ಬಂದಿಲ್ಲ ಸರ್. ಓಕೆ. ಗಾಡಿ ಬಾಡಿ ಲೈನಪ್ ಎಲ್ಲ ಚೆನ್ನಾಗೈತೆ ರೀ? ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೈನರ್ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಗ್ನಲ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್, ಏನಿಲ್ಲ ಸರ್, ಆ ಥರ ಏನಿಲ್ಲ. ಪೂರ್ತಿ ಕ್ಲಿಯರ್ ಐತೆ ರೀ ನಿಮ್ಮ ಕೈಯಲ್ಲಿ ಮಾತ್ರ? ಹೌದು ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಎಫ್ ಸಿ ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ FC ಬಂದು 27 ತನಕ ಐತೆ ರೀ. ಓಕೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗೈತೆ ಸರ್. ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಅಂತ ತಾವು ಕಟ್ಕೊಡ್ತಿರೋ, ಏನು ತೊಗೊಂಡ್ರೆ ಕಟ್ಕೋಬೇಕು ಗಾಡಿ? ನೋಡೋಣ ಸರ್, ಮಾತಾಡಕ್ಕೆ ಕುಂದ್ರನ್ರಿ ಸರ್. ಅದ್ರ ಮ್ಯಾಗ ಇದು ಮಾಡ್ಕೊಡ್ತೀರಾ? ಹ್ಞೂ ಸರ್. ಓಕೆ. 5 ಸೀಟ್ರ್ ವೆಹಿಕಲ್ ಐತ್ರೋ ಏನು 7+1 8 ಸೀಟ್ರ್ ಐತ್ರಿ? 5 ಸೀಟರ್ಸ್ ಐತೆ ಸರ್ ಅದು. ಓಕೆ. LPG ಏನಾದರೂ ಇದೆಯಾ, ಏನು ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಇಲ್ಲ ಸರ್, LPG ಐತೆ ಸರ್. ಆಯ್ತು ರೀ. ಹ್ಞೂ ಸರ್. ಓಕೆ. ಇನ್ನು ಬಂಪರ್ ಆಗಿರ್ಬೋದು, ಕ್ಯಾರಿಯರು ಎಲ್ಲ ಐತ್ರಿ? ಮುಂದ್ಗಡೆ ಐತೆ ಸರ್, ಬಂಪರ್ ಐತಿ, ಮ್ಯಾಲೆ ಕ್ಯಾರಿಯರ್ ಐತೆ ಸರ್. ಓಕೆ. ಮ್ಯೂಸಿಕ್ ಸಿಸ್ಟಮ್ ಅಂತೆಲ್ಲ ಹಾಕ್ಸಿದ್ರಲ್ಲ ಸರ್ ಗಾಡಿಗೆ? ಹ್ಞೂ ಸರ್, ಹಾಕಿನಿ ಸರ್. ಇನ್ನು ಊಟ ಡೈರೆಕ್ಟ್ ಹಾಕಿದ್ದೀನಿ ಸರ್ ನಿಮಗೆ. ಹಾಕಿದ್ದೀರಾ? ಓಕೆ. ಹ್ಞೂ. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತಿದ್ದಾರೆ ಪ್ರೈಸು? ಸರ್ 1.80 ಹೇಳಕತ್ತೀನಿ ಸರ್. 1,80,000. ಹ್ಞೂ ಸರ್. ಇದು ಇವಾಗ ಹೇಳಿದ್ರಲ್ಲ ಸರ್ ರೇಟು, ಇದೇನು ಇನ್ಶೂರೆನ್ಸ್ ಕಟ್ ಕೊಡೋದು ಹೇಳಿದ್ರು ಏನು ಹೆಂಗೆ ರೀ ಇದು 1,80,000? ಹ್ಞೂ ಸರ್, ನಮ್ಮ ರೇಟಿಗೆ ಬಂದರೆ ಕಟ್ಟಿ ಕೊಡ್ತೀವಿ ಸರ್. ಹ್ಞೂ. ಇಲ್ಲಾಂದ್ರೆ ಮತ್ತೆ ಅದು ನೋಡಿ ಮಾತಾಡೋ ಮುಂದೆ, ಕುತ್ಕೊಂಡು ಮಾತಾಡೋ ಮುಂದೆ ಅದು ಏನೈತೆ ನಾವು ಮಾತಾಡೋಣ ಸರ್, ಅವರ ಕಡೆಗೆ. ಓಕೆ. ಮಾಡಲ್ ಬಂದುಬಿಟ್ಟು 2012 ಮಾಡಲು, ತಾವು ಆಲ್ರೆಡಿ 7 ಓನರ್ ಆಗಿದ್ದಾರೆ, ಗಾಡಿ ತೊಗೊಳೋರು 8 ಓನರ್ ಆಗ್ತಾರೆ. ಹೌದು ಸರ್. ಇವಾಗ 1.80ರಲ್ಲಿ ನೆಗೆಶ್ವಲ್ ಏನು ಮಾಡ್ತೀರಾ ನಮ್ಮ ಕಡೆಯಿಂದ ಬಂದವ್ರಿಗೆ? 1.60 ತನಕ ಕೊಡಿ. 1,60,000 ತನಕ ಕೊಡ್ತೀರಾ? ಹ್ಞೂ ಸರ್. ಓಕೆ ರೀ. ಇದು ಇನ್ಶೂರೆನ್ಸ್ ಕಟ್ ಕೊಡ್ತೀರಾ? ಇನ್ಶೂರೆನ್ಸು ಆಯ್ತು ಸರ್, ಕಟ್ಟಿ ಕೊಡ್ತೀವಿ ಬೇಕಂದ್ರೆ. ಓಕೆ. ಇದೇನು ಫೈನಲ್ ರೇಟ್ ಮಾಡ್ತಿರೋ, ಏನು ಇದರಲ್ಲಿ ಕೂಡ ಒಂದು 2-3 ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡೋ ಪ್ರಯತ್ನ ಮಾಡ್ತೀರಾ? ಬರಲಿ ಸರ್, ಬಂದು ಕುತ್ಕೊಂಡು ಮಾತಾಡೋದು ಸರ್, ಮತ್ತು ಇನ್ಶೂರೆನ್ಸ್ ಒಂದು ಐತಲ್ಲ ಬ್ಯಾಲೆನ್ಸ್ ಅದು. ಹ್ಞೂ. ಈಗ ಅವ್ರ ಕಡೆ ಮಾತಾಡಿದ್ರೆ ಅವ್ರ ಕಡೆ ಮಾತಾಡಿ, ನಮ್ಮ ಕಡೆ ಮಾತಾಡಕ್ಕೆ. ಓಕೆ. ಸರ್ ಇವಾಗ ಇಂಜನ್ ಕಂಡೀಷನ್ ಮಾತ್ರ ಕರೆಕ್ಟ್ ಆಗೈತಿಲ್ಲ ರೀ? ಯಾಕಂದರೆ ಆಲ್ರೆಡಿ 7 ಓನರ್ ಆಗಿದ್ದಾರೆ, 2012 ಮಾಡಲ್ ಇದು. ಇಲ್ಲ ಸರ್, ಕಂಡೀಷನ್ ಕರೆಕ್ಟ್ ಐತ್ರಿ ಸರ್. ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಬೋದಲ್ಲ? ಹೌದು ಸರ್. ಗಾಡಿ ಅಂತ ಲೊಕೇಶನ್ ರೀ? ಇದು ಕೊಪ್ಪಳ ಡಿಸ್ಟಿಕ್ ರೀ, ಗಿಣಿಗೆರ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಇದೇ ನಂಬರ್ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ ರೀ, ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ. ಆಯಿತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.